ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಾಯ್ತು, ಇನ್ನು ದೇವರೇ ಕಾಪಾಡಬೇಕು. ಅಕ್ಕ, ದೇವ್ರ ಯಾವ ದೇವ್ರಕ್ಕ ಕಾಪಾಡಿದ ನಮ್ಮನ್ನು ಇಷ್ಟು ವರ್ಷ? ನಮ್ಮ ಜೀವನ ಏನಾದರೂ ಪರವಾಗಿಲ್ಲ, ರಶ್ಮಿ ಜೀವನನಾದರೂ ಚೆನ್ನಾಗಿರಲಿ ಅಂತ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದೀವಿ. ಇವಾಗಲೇ ಆ ದೇವ್ರು ನಮ್ಮ ಕೈ ಹಿಡ್ದಿಲ್ಲ, ಇನ್ನು ಮುಂದೆ ಆ ದೇವ್ರು ನಮ್ಗೆ ಸಹಾಯ ಮಾಡ್ತಾನೆ ಅಂತ ಇನ್ನೂ ನಂಬ್ತಿದ್ಯಾ ನೀನು? ಶಿವು ತಂಗಿ ಬಾಳನ್ ಕಾಪಾಡಕ್ಕೆ ಯಾರು ಇಲ್ವಾ ಮಕ್ಕಳಮ್ಮ? ನನ್ನ ಮಕ್ಕಳನ್ನ ನೋಡಕ್ ಹೋಯ್ತೀನಿ, ಅವ್ರ ಜೀವನನ ಭದ್ರ ಮಾಡಕ್ ಹೋಯ್ತೀನಿ. ಶಾರದಮ್ಮ, ಖುಷಿ ಆಗ್ತಿದ್ಯಾ? ಹೇಳಕ್ಕಾಗದೇ ಇರೋಷ್ಟು ನನ್ನ ಮಕ್ಕಳನ್ನ ನೋಡ್ಕೊಂಡು ಇಲ್ಲಿರೋ ಲೋಪಗಳನ್ನೆಲ್ಲ ಸರಿ ಮಾಡಿ ಒಂದೇ ದಿನಕ್ಕೆ ಬಂದ್ಬಿಡ್ತೀನವ. ಆಮೇಲೆ ನಿಮ್ಮನ್ನು ಏನೂ ಕೇಳಕ್ಕಿಲ್ಲ, ನಾನು ಏನೂ ಕೇಳಕ್ಕಿಲ್ಲ, ಬಂದ್ಬಿಡ್ತೀನಿ. ಒಂದಿನ ಒಂದು ವಾರ ಹೋಗ್ಬೋದು, ನಿನ್ಗೆ ಯಾವ ಅಭ್ಯಂತರನೂ ಇಲ್ಲ, ಯಾರ ಅಡೆತಡೆನೂ ಇಲ್ಲ. ಏನ್ ಹೇಳ್ತಿದ್ದೀರವ? ನಿನ್ನ ಮಗಳು ಮದುವೆಗೆ ಪೆರೋಲ್ ಅಪ್ಲೈ ಮಾಡಿದ್ವಿ, ಅದು ಕ್ಯಾನ್ಸಲ್ ಆಗಿತ್ತು. ನಿನ್ನ ಒಳ್ಳೆತನ ಮತ್ತೆ ನಿನ್ನ ಉದ್ದೇಶ ನೋಡಿ ನಿನ್ನ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಚಿಕಿತ್ಸೆ ಕೊಡಿಸ್ಬೇಕು ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಂದು ವಾರ ನೀನು ನಿನ್ನ ಮಕ್ಳ ಜೊತೆ ಇರ್ಬೋದು. ಒಂದು ವಾರ ಮಕ್ಕಳವ? ಇವೆಲ್ಲ ಕಾನೂನಲ್ಲಿ ಇಲ್ಲ ಶಾರದಮ್ಮ, ಆದರೂ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಮೇಡಮ್ ಇದನ್ನೆಲ್ಲ ಮಾಡ್ತಿದ್ದಾರೆ ನೋಡು. ಅದಕ್ಕೆ ನಾವು ಯಾರು ಯೂನಿಫಾರ್ಮ್ ಕೂಡ ಹಾಕಿಲ್ಲ, ಹಾಗೆ ನಿನ್ನ ಕೈಗೆ ಬೇಡಿನೂ ಸಹ ಬೀಳಲ್ಲ. ಯಾಕೆ ಮೇಡಮ್ ಅರೇ ಇದನ್ನೆಲ್ಲ ಮಾಡ್ತಿದ್ದೀರಾ? ಒಳ್ಳೆತನ ಅನ್ನೋದು ನಿನ್ನ ಮುಖದಲ್ಲಿ ಕಾಣಿಸ್ತಿದೆ ಶಾರದಮ್ಮ. ನೋಡು ಶಾರದಮ್ಮ, ನಾವೆಲ್ಲರೂ ಕಾನೂನು ಪ್ರಕಾರ ತಪ್ಪೇ ಮಾಡ್ತಾ ಇರೋದು, ಆದರೆ ಮನುಷ್ಯತ್ವದಲ್ಲಿ ಸರಿ ಇದೆ. ನೀನೇನು ಯೋಚನೆ ಮಾಡಬೇಡ ಶಾರದಮ್ಮ. ಇಲ್ಲಿರುವ ಡ್ರೈವರ್ ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಅವರೇ. ನೀನು ಬೇಕಿದ್ರೆ ಬೇರೆ ಬಟ್ಟೆ ಬದಲಾಯಿಸ್ಕೊಂಬರ್ಬೋದು. ಅಯ್ಯೋ ಅದೆಲ್ಲ ಬ್ಯಾಡವ. ಈಗ ನನ್ನ ತಲೆಯಾಗಿರೋದು ನನ್ನ ಮಗಳು ಜೀವನ, ಅದು ಸರಿ ಹೋದ್ರೆ ಸಾಕು. ಆಟೆಯ ಸರಿ, ಬನ್ನಿ ಹೊರಡೋಣ. ಹೋಗೋಣವ. ಸರ್, ಇದನ್ನ ತಗೊಂಡು ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ಬೋದಾ? ಮೇಡಮ್, ನೀವೇನು ತಿಳ್ಕೊಂಡಿಲ್ಲ ಅಂದರೆ ಒಂದು ಮಾತು ಕೇಳುವಾಗ? ಕೇಳಿ ಸರ್. ಮೇಡಮ್, ನೋಡೋಕ್ಕೆ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋ ಥರ ಕಾಣ್ತಾ ಇದ್ದೀರಾ. ದುಡ್ಡು ಕಾಸು ಏನು ತೊಂದರೆ ಇಲ್ಲದೆ ಬೆಳೆದಿದ್ದೀರಾ ಅಂತ ಅನಿಸ್ತಿದೆ. ಹೀಗಿರುವಾಗ ಈ ಉಂಗುರ ಚೈನು ಮಾರಕ್ಕೆ ಬಂದಿರೋ ಕಾರಣ ಏನೋ ತಿಳ್ಕೊಬೋದಾ? ಸರ್, ಒಬ್ಬ ವ್ಯಕ್ತಿ ತನ್ನ ಮೈ ಮೇಲೆ ಹಾಕ್ಕೊಂಡಿರೋ ಚಿನ್ನನ ಮಾರಕ್ಕೆ ಬಂದಿದ್ದಾನೆ ಅಂದರೆ ಕಷ್ಟ ಇರುತ್ತೆ ಅಂತಾನೆ ಅಲ್ಲ, ಇಷ್ಟಪಟ್ಟು ಬಂದಿರ್ಬೋದಲ್ವಾ? ಅರ್ಥ ಆಗಲಿಲ್ಲ ಮೇಡಮ್. ಸರ್, ಒಂದು ಹೆಣ್ಣು ತುಂಬ ಆಸೆ ಪಡೋದು ಎರಡೇ ವಿಷಯಕ್ಕೆ. ಯಾವ್ದು ಹೇಳಿ? ಒಂದು ಚಿನ್ನ, ಇನ್ನೊಂದು ಚಿನ್ನದಂಥ ಮನೆಯವರು. ಆ ಚಿನ್ನದಂಥ ಮನೆಯವ್ರಿಗೋಸ್ಕರ ತಾನು ಹಾಕ್ಕೊಂಡಿರೋ ಚಿನ್ನನ ಮಾರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ ಸರ್? ಕಷ್ಟ ಇದೆ ಅಂತ ಮಾರೋದಕ್ಕೂ ಕಷ್ಟ ಆಗಬಾರ್ದು ಅಂತ ಮಾರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್. ನಾನು ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದನೇ ಬಂದಿರ್ಬೋದು, ನಮ್ಮ ಮನೆಯವರು ತುಂಬ ಶ್ರೀಮಂತರೇ ಆಗಿರ್ಬೋದು, ಆದರೆ ಗುಣದಲ್ಲಿ ಶ್ರೀಮಂತ ನನ್ನ ಗಂಡ. ಆ ನನ್ನ ಗಂಡನಿಗೋಸ್ಕರ ನಾನು ಸಂಪಾದಿಸಿರೋ ಚಿನ್ನನ ಮಾರಿ ದುಡ್ಡು ತೊಗೊಂಡೋಗಕ್ಕೆ ಬಂದಿದ್ದೀನಿ. ಇದರಲ್ಲಿ ನನಗೆ ಯಾವ ನೋವು ಇಲ್ಲ ಸರ್. ಬದಲಾಗಿ ನಾನು ನನ್ನ ಗಂಡನಿಗೋಸ್ಕರ ಏನೋ ಮಾಡ್ತೀನಲ್ಲ ಅನ್ನೋ ಹೆಮ್ಮೆ ಇದೆ. ಸಾರಿ, ಒಬ್ಬನ ನೋಡಿ ಜಡ್ಜ್ ಮಾಡಬಾರ್ದು ಅಂತಾರೆ. ನಾನಿವತ್ತು ನಿಮ್ಮನ್ನು ನೋಡಿ ಜಡ್ಜ್ ಮಾಡಿ ತಪ್ಪು ಮಾಡ್ತೀನಿ. ಆದರೆ ಒಂದು ವಿಷಯ ಹೇಳ್ತೀನಿ ಮೇಡಮ್, ಜಗತ್ತಲ್ಲಿ ಮದುವೆ ಆಗಿ ಗಂಡನಿಗೆ ಕಷ್ಟ ಅಂತ ಬಂದಾಗ ಆ ಕಷ್ಟನ ನಾನು ಅನುಭವಿಸ್ಬೇಕಲ್ಲ ಅಂತ ಅರ್ಧ ದಾರಿಯಲ್ಲೇ ಬಿಟ್ಟೋಗೋ ಹೆಂಡ್ತಿದಿರಿದ್ದಾರೆ. ಹೋಗೋ ದಾರಿಯಲ್ಲಿ ನನಗೇನು ಸಿಗಲ್ಲ ಅಂತ ಗಂಡನ ಆಸ್ತಿಯಲ್ಲಿ ಅರ್ಧ ಹೊತ್ಕೊಂಡು ಹೋಗೋರು ಇದ್ದಾರೆ. ಅಂಥವ್ರ ಮಧ್ಯೆ ನಿಮ್ಮಂಥವ್ರು ನಮ್ಮಂಥವ್ರಿಂದ ಗೌರವನ ಗೊತ್ತಿಲ್ಲದೆ ಪಡ್ಕೊಂಡ್ಬಿಡ್ತೀರಾ. ಗ್ರೇಟ್ ಮೇಡಮ್ ನೀವು. ಥ್ಯಾಂಕ್ ಯು ಸರ್. ಬಟ್ ಒಂದು ಮಾತು, ಹೆಣ್ಮಕ್ಳೆಲ್ಲ ಹಾಗೆ ಸರ್. ಆದರೆ ಜಗತ್ತಲ್ಲಿರೋ ಅಷ್ಟು ಹೆಣ್ಮಕ್ಳು ಲೆಕ್ಕ ತಗೊಂಡ್ರೆ ಇಂಥವ್ರು ತುಂಬ ಕಮ್ಮಿ. ಇವತ್ತು ಎಷ್ಟೋ ಜನ ಗಂಡಸರು ನೆಮ್ಮದಿಯಾಗಿದ್ದಾರೆ ಅಂದರೆ ಕಷ್ಟ ಸುಖ ಸಮಾನವಾಗಿ ಹಂಚ್ಕೊಳ್ಳೋ ಹೆಂಡ್ತಿರೇ ಕಾರಣ. ಆದರೆ ನಾನು ಒಬ್ಳಷ್ಟೇ. ನಿಜ ಮೇಡಮ್, ಚೆಕ್ ಮಾಡ್ಕೊಂಡ್ಬರ್ತೀನಿ. ಸರಿ ಸರ್.
ಅಪ್ಪ ದೇವ್ರೆ, ನನ್ನ ಗಂಡಂಗೆ ಸ್ವಲ್ಪ ಹೆಲ್ಪ್ ಆಗೋ ಥರನಾದರೂ ಹಣ ಸಿಗಲಿ. ಅಕ್ಕ ಅಲ್ಲಿ ನೋಡ್ರೆ ನಮ್ ಗುಂಡಕ್ಕ ಫುಲ್ ಬೇಜಾರಲ್ಲಿದ್ದಾಳೆ. ಯಾಕೆ ಗುಂಡು? ಮದ್ವೆ ಹೆಣ್ಣಂದ್ರೆ ಹೇಗಿರ್ಬೇಕು? ನೀನ್ ಒಳ್ಳೆ ಡಲ್ಲ ಕೂತಿದ್ಯಲ್ಲ. ಯಾವಾಗ ಗಂಡನ್ ನೋಡ್ತೀನಿ ಅಂತ ಕಾಯ್ತಾ ಇದ್ದಾಳೆ ಅಲ್ವಾ ಗುರುವೆ? ನಿದಿರೆ ಬರದಿರೆ ಏನಂತೀಲೋ. ಏಯ್ ಸುಮ್ಮನಿರ್ರೆ ಮಂಜಿ, ನಾನು ಬೇಜಾರು ಮಾಡ್ಕೊಂಡಿರೋದಕ್ಕೆ ನೀನೇ ಕಾರಣ. ಏಯ್ ನಾನೇನಮ್ಮಿ ಮಾಡ್ದೆ? ನೀನೇ ತಾನೇ ಕೇಳಿದ್ದು ನಿನ್ ಮದ್ವೆ ಆಗೋ ಗಂಡು ಇನ್ನೂ ನಿಂಗೆ ಒಂದು ಫೋನು ಮಾಡ್ಲಿಲ್ವಾ ಅಂತ. ನನ್ನ ಮನಸ್ಸಲ್ಲಿ ಅದೇ ಕೊರಿತಾ ಇದೆ. ಕಂಕಣನೂ ಕಟ್ಟಾಯ್ತು, ಅರ್ಶನದ ನೀರು ಹಾಕಾಯ್ತು, ಇವತ್ತು ಮೆಹಂದಿ ಶಾಸ್ತ್ರ ಬೇರೆ. ಇಷ್ಟು ದಿನಕ್ಕೆ ಅವ್ರಿಗೆ ಒಂದ್ಸತಿನೂ ನನ್ನ ಜೊತೆ ಮಾತಾಡಬೇಕು ಅಂತ ಅನ್ಸ್ಲೇ ಇಲ್ವಾ ಅಕ್ಕ? ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ವೇನೆ? ಇಲ್ಲ ಗುಂಡು, ಬ್ಯುಸಿ ಇರ್ತಾರೆ. ಈಗ ಮದ್ವೆ ಕೆಲ್ಸದಲ್ಲಿ ನೀನು ಬ್ಯುಸಿ ಆಗಿಲ್ವಾ? ಹಾಗೆ ಅವ್ರಿಗೂ ಕೆಲಸ ಇರುತ್ತೆ. ಅಕ್ಕ ಟೆನ್ಷನ್ ಯಾಕೆ? ಇವಾಗ ಅವ್ರಿಗೆ ನಿನ್ ಮೇಲೆ ಲವ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬೇಕು ತಾನೆ. ನಾನ್ ಕಂಡಿಡಿತೀನಿ ನೀರು. ಫ್ಲೇಮ್ಸ್. ಎಫ್ ಅಂದ್ರೆ ಫ್ರೆಂಡ್ಶಿಪ್, ಎಲ್ ಅಂದ್ರೆ ಲವರ್ಸ್, ಎ ಅಂದ್ರೆ ಅಟ್ರಾಕ್ಷನ್, ಎಂ ಅಂದ್ರೆ ಮ್ಯಾರೇಜ್, ಇ ಅಂದ್ರೆ ಎನಿಮೀಸ್, ಎಸ್ ಅಂದ್ರೆ ಸಿಸ್ಟರ್. ಇವಾಗ ನಿಮ್ಮಿಬ್ಬರ ಹೆಸರನ್ನು ನಾನು ಇಲ್ಲಿ ಬರೀತೀನಿ. ಇದ್ರಲ್ಲಿ ಕಾಮನ್ ಆಗಿರೋ ಲೆಟರ್ಸ್ ನ ಸ್ಕ್ರಾಚ್ ಮಾಡ್ತೀನಿ. ಎ ಎಸ್ ಹೆಚ್ ಆರ್. ಇವಾಗ ಉಳಿದಿರೋ ಲೆಟರ್ಸ್ ನ ಕೌಂಟ್ ಮಾಡ್ತೀನಿ. 1 2 3 4 5 6 7 7 ಲೆಟರ್ಸ್ ಇದೆ. ಇವಾಗ 1 2 3 4 5 6 7 ಫ್ರೆಂಡ್ಶಿಪ್ ಹೋಯ್ತು. 1 2 3 4 5 6 7 ಅಟ್ರಾಕ್ಷನ್ ಹೋಯ್ತು. 1 2 3 4 5 6 7 ಸಿಸ್ಟರ್ ಹೋಯ್ತು. 1 2 3 4 5 6 7 ಲವರ್ಸ್ ಹೋಯ್ತು. ಉಳಿದಿರೋದು ಮ್ಯಾರೇಜ್ ಮತ್ತೆ ಎನಿಮಿ. 1 2 3 4 5 6 7 ಮ್ಯಾರೇಜ್ ಹೋಯ್ತು. ಅಣ್ಣ ನಿಲ್ಸಿ ನಿಲ್ಸಿ ನಿಲ್ಸಿ. ಮಕ್ಕಳವ ಗಮ್ಮನ ಈ ಗಾಳಿ ತಗೊಂಡ್ರೆ ಹೇಳ್ತದೆ ನಮ್ಮೂರ್ ಬಂದದೆ ಅಂತ. ಯಾಕೆ ಶಾರದಮ್ಮ? ಏನು ಇಲ್ಲವಾ, ಬಾಳ ವರ್ಷಕ್ಕೆ ನನ್ನ ಮಕ್ಳು ನೋಡಕ್ ಹೋಯ್ತೀವ್ನಿ, ಏನಾರ ತಗೊಂಡೋಗೋಣ ಅಂತ ಕಣವ. ಶಾರದಮ್ಮ, ತಾಯಿ ದೇವರಾಗ್ಬೋದು, ಆದರೆ ಎಷ್ಟೇ ಕಷ್ಟಪಟ್ಟರು ದೇವರು ತಾಯಿ ಆಗ್ಲಿಕ್ಕಾಗಲ್ಲ. ನಿನ್ನ ನೋಡಿದಾಗ ಎಲ್ಲೋ ಓದಿದ ಮಾತು ನೆನಪಾಗಿ ನಿಜ ಅನ್ನಿಸ್ತಿದೆ. ಶಾರದಮ್ಮ, ನೀನು ಹೋಗ್ಬಾ. ಅಮ್ಮವ್ರೆ, ನೀವು ಬರಕ್ಕಿಲ್ವಾ? ನಾನು ಒಬ್ಳನ್ನೇ ಕಳಿಸ್ತೀವ್ರಿ. ನಾನು ನೆನ್ನೆನೇ ಹೇಳಿದ್ನಲ್ಲ ಶಾರದಮ್ಮ, ತಪ್ಪು ಮಾಡಿ ಜೈಲಿಗೆ ಬಂದಿರೋರು ಯಾರು, ತಪ್ಪೇ ಮಾಡದೆ ಜೈಲಿಗೆ ಬಂದಿರೋರು ಯಾರು, ಮುಖ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. ಇಲ್ಲಿ ಮಾನವೀಯತೆಗೆ ಬೆಲೆ ಇದೆ, ಅದಕ್ಕೆ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇರೋದು. ಹೋಗ್ಬಾ, ಕಾಯ್ತಾ ಇರ್ತೀವಿ. ನಿನಗೆ ಜೈಲಲ್ಲಿ ಕೊಟ್ಟಿದ್ದ ದುಡ್ಡಿದೆ ತಾನೇ? ಐತೆ ಕಣವ, ನನಗಾಗ್ಲೇ ಕೊಟ್ಟವ್ರೆ. ಪರವಾಗಿಲ್ಲ ಶಾರದಮ್ಮ, ನೀನು ಅಲ್ಲಿ ದುಡ್ದಿದ್ಕೋ ಸಾರ್ಥಕ ಆಯಿತು. ನೀನು ಹೋಗ್ಬಾ, ನಾವೆಲ್ಲ ಇಲ್ಲೇ ನಿಂತಿರ್ತೀವಿ. ಆಯ್ತವ.
ಮಾಡ್ತಾ ಇದ್ದಾರೆ ಕಣ್ರೆ. ಹಾಯ್ ರಶ್ಮಿ ಅವರೇ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿಲ್ಲ. ಅಯ್ಯೋ, ಯಾಕೆ? ನೀವು ನನ್ನ ಜೊತೆಲಿ ಇಲ್ವಲ್ಲ ಅದಕ್ಕೆ. ಹಾಗಾದ್ರೆ ನಾನು ಚೆನ್ನಾಗಿಲ್ಲ. ಯಾಕೆ ಅಂತ ಕೇಳ್ಬೋದಾ? ಒಂದೇ ಉತ್ತರನ ಮತ್ತೆ ಮತ್ತೆ ಕೇಳಬೇಕಾ? ಭಾರಿ ಬುದ್ಧಿವಂತಿದ್ದೀರ ನೀವು. ಸಾರಿ, ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡೋಕ್ಕಾಗಿಲ್ಲ. ಒಂದು ಆಫೀಸ್ ಕೆಲಸ ತುಂಬ, ಅದ್ರ ಜೊತೆ ಮದುವೆ ಪ್ರಾಸೆಸ್ ಎಲ್ಲ ತುಂಬ ಬೇಗ ಆಯ್ತಲ್ಲ, ಅದಕ್ಕೋಸ್ಕರ ಟೈಮ್ ಸಿಕ್ಕಿಲ್ಲ. ಐ ಆಮ್ ರಿಯಲಿ ಸಾರಿ. ಅಯ್ಯೋ, ನೋ ಪ್ರಾಬ್ಲಮ್ಸ್. ನೀವೇನು ಯೋಚನೆ ಮಾಡಬೇಡಿ, ನಂಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಇವಾಗಲಾದರೂ ಫೋನ್ ಮಾಡಿದ್ರಲ್ಲ, ನಂಗೆ ಒಂದು ಕ್ಷಣಕ್ಕೆ ನಿಮ್ಮ ಮೇಲೆ ಅನುಮಾನನೇ ಬಂದ್ಬಿಟ್ಟಿತ್ತು. ಆಮೇಲೆ ನೀವು ಫೋನ್ ಮಾಡೋದು ನೋಡಿ ಸಮಾಧಾನ ಆಯಿತು. ಅನುಮಾನ ಎಲ್ಲ ಯಾಕೆ? ನಾನಿದ್ದೀನಲ್ಲ, ಪ್ರೀತಿಗಷ್ಟೇ ಜಾಗ, ಅನುಮಾನಕ್ಕಲ್ಲ. ಅಯ್ಯೋ, ನಂಗೆ ನಾಚಿಕೆ ಆಗುತ್ತೆ. ನಾಳೆವರೆಗೂ ನಾಚ್ಕೊಳ್ಳಿ, ಕಲ್ಯಾಣ ಮಂಟಪದಲ್ಲಿ ಸಿಗ್ತೀನಲ್ಲ. ಫೋನ್ ಇಡ್ತೀನಿ. ಓಕೆ, ಬಾಯ್. ಕೇಳಿಸ್ಕೊಂಡ್ರಾ ಬಾಸ್? ಕೇಳಿಸ್ಕೊಂಡೆಕಲ್ಲ, ಅದಕ್ಕೆ ಅನುಮಾನ ಬರಬಾರ್ದು ಅಂತ ಫೋನ್ ಮಾಡುವಂತ ಹೇಳಿದ್ದು. ಬಾಸ್, ನಿಮ್ಮ ತಲೆನೋ ತಲೆ. ಅವಳು ಹಿಂಗೆ ಯೋಚನೆ ಮಾಡ್ತಾಳೆ ಅಂತ ನಂಗೆ ಐಡಿಯಾನೇ ಇರಲಿಲ್ಲ. ಲೇ ಪ್ರಶಾಂತ, ಯುದ್ಧ ಅಂತ ಬಂದರೆ ಮುಂದೆ ನಿಂತು ಹೋರಾಡೋರ್ಗಿಂತ ಅಕ್ಕಪಕ್ಕ ಹಿಂದೆ ಮುಂದೆ ಎಲ್ಲ ಕಡೆ ಬಂದು ಚಾಕು ಚುಚ್ಚೋರೆ ಜಾಸ್ತಿ ಕಾಲ. ಬರೀ ಹೊಡೆದಾಡೇ ಗೆಲ್ತೀನಿ ಅಂದವ್ರಿಗೆ ಮುಂದೆ ಮಾತ್ರ ಕಣ್ಣಿದ್ರೆ ಸಾಕು. ಹೆಂಗಾದರೂ ಮಾಡಿ ಗೆದ್ದೇ ಗೆಲ್ತೀನಿ ಅನ್ನೋನಿಗೆ ಮೈಯೆಲ್ಲ ಕಣ್ಣಿರಬೇಕು ಕಾಲ. ಅದಕ್ಕೆ ನಿನಗೆ ಅವಳಿಗೆ ಫೋನ್ ಮಾಡು ಅಂತ ಹೇಳಿದ್ದು. ಇವಾಗ ನೋಡು, ಯಾವ ಅನುಮಾನನೂ ಇಲ್ಲ, ಎಲ್ಲ ಅವಮಾನ. ಗ್ರೇಟ್ ಬಾಸ್ ನೀವು. ಮಲಗ್ಲಾ ಫೋನ್. ನೋಡಿದ್ರಾ, ನನ್ನ ಮದುವೆ ಆಗೋ ಹುಡುಗನ ಮೇಲೆ ನೀವೇ ಎಲ್ಲ ಸೇರ್ಕೊಂಡು ಸುಮ್ಮನೆ ಗೂಬೆ ಕೂರಿಸಿದ್ದು. ನಾನು ಹೇಳಲಿಲ್ವಾ ಅವ್ರಿಗೆ ನನ್ನ ಮೇಲೆ ಲವ್ ಇದೆ ಅಂತ? ಅವರೇ ಫೋನ್ ಮಾಡಿದ್ರು, ನೋಡಿದ್ರಾ? ನಾವೇ ಅನುಮಾನ ಪಟ್ಟಿದ್ದು, ಸರಿನಾ? ನಂಗಂತೂ ಇವಾಗ ಹಾಲು ಕೀರ್ ಕುಡ್ದಷ್ಟು ಖುಷಿ ಆಗ್ತಾ ಇದೆ. ನನ್ನ ಮದುವೆ ಆಗೋ ಹುಡುಗ ಸೂಪರು. ಮಾವ, ಸಣ್ಣ ಕೆಲಸ ಇತ್ತು, ಅದಕ್ಕೆ ಆಚೆ ಬಂದಿದ್ದೆ. ಸಣ್ಣ ಕೆಲಸ ಅಂದ್ರೆ ಏನ್ ಪಾರು? ಅದೆಲ್ಲ ನಿಂಗೆ ಯಾಕೆ ಹೇಳಬೇಕು? ಹೆಪ್ಪಾಯ್ತು ಪಾರು, ಹೇಳ್ಬಾರ್ದಿತ್ತು, ಹೇಳ್ಬಿಟ್ಟೆ. ಅಯ್ಯೋ ಮಾವ, ತಮಾಷೆ ಮಾಡಿದ್ ನಾನು. ನಿನಗೆ ಸೀರಿಯಸ್ ಮಾತು ಯಾವುದು, ತಮಾಷೆ ಮಾತು ಯಾವುದು ಅಂತ ಗೊತ್ತಾಗ್ತಾ ಇರೋ ಅಷ್ಟು ಮುಗ್ಧ ಆಗ್ಬಿಟ್ರೆ ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಮಾವ. ಹಂಗಲ್ಲ ಪಾರು, ಹೆಣ್ಮಕ್ಳಿಗೆ ಅವ್ರದೇ ಆದ ಕೆಲಸ ಇರ್ತೈತೆ. ಎಲ್ಲಾದ್ನೂ ಗಂಡ ಐಕ್ಳ ಹತ್ರ ಹೇಳ್ಕೊಂಡು ಸುತ್ತಾಡಕೈತದ? ನೀ ನನಗೆ ಗಂಡ ಐಕ್ಲಲ್ಲ, ನನ್ ಗಂಡ. ಓ ಪಾರು, ಪಕ್ಕದಲ್ಲಿ ಯಾರೋ ಅವ್ರೆ ಅಂತ ಹಿಂಗ ಅಂದ್ಯಲ್ಲ, ಗೊತ್ತಾಯ್ತು ನಂಗೆ. ಓಹೋ ಮಹಾನುಭಾವ, ನೀನ್ ಈ ಮಾತು ಕೇಳಿ ಪ್ರಶಸ್ತಿ ಕೊಡ್ಬೇಕು ಅನ್ಸ್ತಿದೆ. ನಂಗೆ ಗೊತ್ತೈತೆ ಪಾರು, ನಮ್ ಪಾರಿ ಮ್ಯಾಮು ಹಿಂಗೆಯ. ನಾನು ಯಾವ ಮಾತಿದ್ರೆ ಮ್ಯಾಮು ಮ್ಯಾಮು ಅಂತ್ಯ. ಸರಿ, ಬೇಗ ಬರ್ತೀನಿ ಬಿಡು. ಏ ಬೇಡ ಬೇಡ ಬೇಡ, ನೀವು ಅವಸರ ಪಡ್ಕೊಂಡ್ ಬರ್ಬೇಡ. ನಿಧಾನವಾಗಿ ಆರಾಮಾಗಿ ನೆಮ್ಮದಿಯಿಂದ ಬಾ, ಸರಿನಾ? ಸರಿ ಮಾವ, ನಿಧಾನಕ್ಕೆ ಆರಾಮಾಗಿ ನೆಮ್ಮದಿಯಾಗಿ ಬರ್ತೀನಿ, ಆಯ್ತಾ? ಸರಿ ಪಾರು. ದಡ್ ಮಾವ, ಏನು ಗೊತ್ತಾಗಲ್ಲ ಇವನ್ಗೆ. ನಾನೇನಾದ್ರೂ ಮಾವನ್ ಜಾಗದಲ್ಲಿ ಇದ್ದಿದ್ರೆ, ಏ ಪಾರು, ನೀನ್ ಮಾತು ಕೇಳಿ ನಂಗೊಂದು ವಿಷಯ ಗೊತ್ತಾಗಿದೆ. ನೀನ್ ನನ್ನ ಲವ್ ಮಾಡ್ತಿದ್ಯಾ ತಾನೆ? ಸುಮ್ಮನೆ ಯಾಕೆ ದೂರ ಇದೆಯಾ ಅಂತ ಹತ್ರ ಇಳ್ಕೊಂಡು ಮುದ್ದು ಕೊಟ್ಬಿಡ್ತಿದ್ದೆ. ಪೆದ್ದ ಪೆದ್ದ ನನ್ನ ಮಾವ, ಏನು ಗೊತ್ತಾಗಲ್ಲ ಪಾಪ. ಆದ್ರೂ ಮನ್ಸಿಂದ ತುಂಬಾ ಮುಗ್ಧ. ಮೇಡಮ್. ಹಾ ಸರ್. ಮೇಡಮ್ ಅವರೇ, ನಿಮ್ಮ ಉಂಗುರಗಳು ಈ ಚೈನಿಂದ ನಿಮಗೆ 1 ಲಕ್ಷ ರೂಪಾಯಿ ದುಡ್ಡು ಸಿಗ್ಬೋದು. 1 ಲಕ್ಷನ? ಸರಿ ಸರ್, ಕೊಡಿ. ಏನ್ ಶಿವು, ಹೆಂಡ್ತಿನ 1 ನಿಮಿಷನೂ ಬಿಟ್ಟಿರಾಕಿಲ್ಲ ಅಂತೀಯ? ಪದೇ ಪದೇ ಫೋನ್ ಬತ್ತೈತೆ ಹೋಯ್ತೈತೆ, ಬತ್ತೈತೆ ಹೋಯ್ತೈತೆ. ಸುಮ್ಮನೆ ಇರೋಣ, ಹಂಗೇನಿಲ್ಲ. ಅದು ಪಾರು ಯಾವುದೋ ಕೆಲಸದ ಮ್ಯಾಕ್ ಹೋಗೋಳಂತೆ, ಅದಕ್ಕೆ ಏಟೊತ್ತಿಗೆ ಬರ್ತೀಯಾ ಅಂತ ಫೋನ್ ಮಾಡಿ ಕೇಳುಮಾ ಅಂತ ಫೋನ್ ಮಾಡಿದ್ದೆ. ನಾನು ಅದನ್ನೇ ಹೇಳಿದ್ದು, ಹೆಂಡ್ತಿನ 1 ನಿಮಿಷನೂ ಬಿಟ್ಟಿರಾಕಿಲ್ಲ ಅಂತ. ಅಡೋ, ಅವಳು ತಡವಾಗಿ ಬಂದ್ರೇನೆ ಒಳ್ಳೇದು. ಪಾರುಗೆ ಈ ಸಾಲದ ವಿಷಯ ಗೊತ್ತಿಲ್ವಲ್ಲ. ಅದು ಅಲ್ಲದೆ ಅಕಸ್ಮಾತ್ ನಾನು 10 ಲಕ್ಷ ವರದಕ್ಷಿಣೆ ಕೊಡ್ತೀನಿ ಅಂತ ಪಾರು ಕಿವಿಗೆ ಬಿದ್ದರೆ ಎಲ್ಲಾದ್ನೂ ಅಲ್ಲೇ ನಿಲ್ಲಿಸ್ಬಿಡ್ತಾಳೆ. ಹಂಗಾಗ್ಬಾರ್ದು ಅಂತಾನೆ
ಅವಳು ಎಲ್ಲವಳೆ ಅಂತ ಫೋನ್ ಮಾಡಿ ಕೇಳಿದೆ. ಅವಳು ತಡವಾಗೆ ಬತ್ತಾಳಂತೆ. ನೀ ಕಾಸು ಕೊಡೋಣ. ಸರಿ ಶಿವು, ತಗೋ 10 ಲಕ್ಷ ಐತೆ, ಎಣಿಸ್ಕ. ತಗೊಳ್ಳಿ ಮೇಡಮ್, ಇದರಲ್ಲಿ 1 ಲಕ್ಷ ಇದೆ, ಎಣಿಸ್ಕೊಳ್ಳಿ. ಯಾರ ಕಷ್ಟಕ್ಕೆ ನೀವು ಹಣ ಕೊಡ್ತಾ ಇದ್ರು ಅವ್ರ ಕಷ್ಟ ಎಲ್ಲ ಪರಿಹಾರ ಆಗಲಿ. 10 ಲಕ್ಷನ? 10 ಲಕ್ಷ ಅಂತ ಕೇಳ್ತಿದ್ರೆ ನನ್ನ ಮೈಯೆಲ್ಲ ಜುಮ್ ಅಂತೈತೆ. ಶಿವು, ತಂಗೀರ ಮದುವೆಗೆ ಬೆವರಲ್ಲ, ರಕ್ತನೇ ಬಸೀತಿದ್ಯಾ ಅಂತ ಗೊತ್ತು ನನಗೆ. ಈ ದುಡ್ಡು ಆದಷ್ಟು ಬೇಗ ತೀರ್ಸಂಗಾಗಲಿ ಅಂತ ನಮ್ಮವ್ವ ಮಾಕಾಳಮ್ಮನ ಹತ್ರ ನಾನು ಬೇಡ್ಕತೀನಿ. ತಗ ಶಿವು. ಥ್ಯಾಂಕ್ ಯು ಸರ್. ಮೊದಲನೇ ಸಲ ನಾನು ಸಂಪಾದಿಸಿರೋ ದುಡ್ಡಿಂದ ನನ್ನ ಗಂಡಂಗೆ ಸಹಾಯ ಮಾಡೋಕ್ಕೆ ಹೊರಟಿದ್ದೀನಿ. ಖಂಡಿತ ಅವ್ರಿಗೆ ಒಳ್ಳೇದಾಗಲೇಬೇಕು. ಥ್ಯಾಂಕ್ ಯು ಸರ್, ಬರ್ತೀನಿ. ಆಯ್ತಮ್ಮ, ಒಳ್ಳೇದು, ಹೋಗ್ಬನ್ನಿ. ಅಣ್ಣ, ಎಲ್ಲ ನಮ್ಮವ್ವ ಮಕ್ಕಳವ ನೋಡ್ಕೊತಾಳೆ. ಬರ್ತೀನಣ್ಣ. ಸರಿ ಶಿವ. ಏನು ಶಾರದಮ್ಮ, ಶಾಪಿಂಗ್ ಜೋರಾ? ಅಯ್ಯೋ ನಂದೆಲ್ಲ ಏನಾಯ್ತವ, ಎಲ್ಲ ಮಕ್ಕಳ ಒಂದಯ್ಯೇ. ಸರಿ ಶಾರದಮ್ಮ, ಬಾ ಹೋಗೋಣ. ಇವಾಗ ಹೋಗಿ ರೂಮ್ ಮಾಡಿ ರೆಸ್ಟ್ ಮಾಡೋಣ. ನಾಳೆ ಬೆಳಗ್ಗೆ ಮದುವೆ ಮನೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ನಾಳೆವರೆಗೂ ಅದು ಹೆಂಗೆ ಕಾಯಕ್ಕಾಯ್ತದೋ ಗೊತ್ತಾಯ್ತಾ ಇಲ್ಲವಾ? ಒಂದೊಂದು ಗಳಿಗೆನೂ ವರ್ಷ ಆದಂಗೆ ಆಯ್ತದೆ ನನಗೆ. ತಾಯ್ತಾನ ಅಂದರೆ ಅದೇ ಅಲ್ವಾ ಶಾರದಮ್ಮ? ನಡಿ ಹೊರಡೋಣ. ಆಯ್ತವ. ಅವ ಮಕ್ಕಳವ ಒತ್ತು ಬೇಗ ಮುಳ್ಗಂಗೆ ಮಾಡವ, ಬೇಗ ಮುಳ್ಗಂಗೆ ಮಾಡವ. ಹಾಂ, ಖಾಲಿ ಕೈನಾಗ್ ಬಂದ್ರೆ ಏನು ಭಯನೇ ಹಾಕಿಲ್ಲ. ಆದ್ರೆ ಈ 10 ಲಕ್ಷ ಕೈನಾಗಿದ್ರೆ ದಿನ ಓಡಾಡೋ ದಾರಿಲೂ ಭಯ ಆಯ್ತದಲ್ಲ ಮಕ್ಕಳವ. ಈಗ ಇದನ್ನ ಪಾರು ಗೊತ್ತಾಗ್ದಂಗೆ ಎಲ್ಲಿಡುಮ್ಮ? ಅಬ್ಬಾ, ಮದುವೆಗೆ ಏನೇನು ತಯಾರಿ ಆಗ್ಬೇಕಿತ್ತೋ ಎಲ್ಲ ತಯಾರಿನೂ ಆಗೈತೆ. ಮದುವೆ ಅಂತ ಸಂದಾಕಾಗ್ಬಿಟ್ರೆ ತಿಂಗಳ ಹೆಂಗಾರ ಮಾಡಿ ಎಲ್ಲ ಸಾಲನ್ನು ತೀರಿಸ್ಬಿಡ್ಬೇಕು. ಯಾರೋ ಯಾರೋ ಕಣ್ಣು ಹಿಡಿ ನೋಡೋಣ. ನನ್ನ ಈಟೊಂದು ಹತ್ರದಿಂದ ಯಾರು ಹಿಡ್ಕತಾರೆ? ನಂಗೆ ಗೊತ್ತಾಯ್ತು, ಮಾಸ್ತಿಕೊಪ್ಲು ಮಹಾಲಕ್ಷ್ಮಿ ಅಲ್ಲ ಅಲ್ವಾ? ಓ, ನಮ್ ಬಕ್ಕಂಬುದ್ದಿ ಭೈರವಿ ಅಲ್ಲ. ಹಂಗಾರೆ ಓ, ನಮ್ ತೊರೆಕಾಡಿನಲ್ಲಿ ತನುಜ ಅಲ್ಲ. ನಮ್ ತನೂನು ಅಲ್ವಾ? ಹಂಗಾರೆ ಇನ್ಯಾರು? ಅಯ್ಯೋ, ನಮ್ ದೊಡ್ಡಿ ಕೆಂಪಿ. ಅವ್ರು ಯಾರು ಅಲ್ಲ, ನಾನು. ಅಯ್ಯೋ ಪಾರು, ನೀನಾ? ಗೊತ್ತೇ ಆಗ್ಲಿಲ್ಲ ಪಾರು. ಅಲ್ಲ, ನನಗೆ ಈ ಗರ್ಲ್ ಫ್ರೆಂಡ್ಸು ಜಾಸ್ತಿ ಅಲ್ವಾ, ಅದಕ್ಕೆ ಹೊಸಿ ಕಂಡಿಡಿ ಕಷ್ಟ. ಮಹಾಲಕ್ಷ್ಮಿ ರೂಮ್ವರೆಗೂ ಬರ್ತಾಳಾ? ಇಲ್ಲ ಪಾರು, ಏನೋ ನನ್ನ ಹಾಕಿರೋ ಪಿರುತಿಗೆ ಮನೆ ತಾವು ಹುಡ್ಕೊಂಬನ್ಲೇನೋ ಅಂತ ಅನ್ಕಂಡೆ. ಓಹ್, ಈ ಬುಕ್ಕ ಬೂದಿ ಭೈರವಿ ದೊಡ್ಡಿ ಕೆಂಪಿ ಎಲ್ಲ ನಿನ್ ಗರ್ಲ್ ಫ್ರೆಂಡ್ಸಾ? ಈ ತರ ನಾಟಕ ನಾನು ಸುಮಾರು ಸಿನಿಮಾದಲ್ಲಿ ನೋಡಿದ್ದೀನಿ. ನನ್ನ ಹತ್ರ ಬಿಡ್ಬೇಡ ನೀನ್ ರೈಲ್. ನಕ್ಕಿದ್ ಸಾಕು, ಕಣ್ಮುಚ್ಚು, ನಾನು ನಿನ್ಗೇನೋ ಕೊಡ್ಬೇಕು. ಏನ್ ಕೊಟ್ಟಿಯ ಪಾರು? ನೀನೇನೋ ಶಿವನಪ್ಪ, ಯಾರಿಗೆ ಏನ್ ಬೇಕಿದ್ರು ಕೊಡ್ಬೋದು. ಆದ್ರೆ ನಾನು ಪಾರು, ನನ್ನ ಕೈಲಿ ಏನ್ ಸಾಧ್ಯನೋ ಅದನ್ನ ಮಾತ್ರ ಕೊಡೋಕ್ ಸಾಧ್ಯ. ಕಣ್ಮುಚ್ಚು. ಪಾರು, ಕಣ್ಮುಚ್ಚು ಅಂದ್ಬಿಟ್ಟು ಕೈಗೆ ಹುಳ ಪಳ ಹಾಕ್ಬಿಟ್ಬಿಟ್ಯಾ. ನಂಗೆ ಹುಳ ಅಂದ್ರೆ ದಿಗ್ಲು. 10 ಜನ ಬಂದ್ರು ಒಂದೇ ಏಟಲ್ಲಿ ಹೊಡೆದ್ ಮಲಗಿಸ್ತ್ಯಾ? ಹುಳ ಅಂದ್ರೆ ಭಯನಾ ನಿಂಗೆ? ಅದಂಗೇನೆಯ ಪಾರು, ನಾನು ಹುಲಿ ಬಂದ್ರೆ ಎದುರ್ಕೊಳಕಿಲ್ಲ, ಆದ್ರೆ ಹುಳಕ್ಕೆ ಎದುರ್ಕತೀನಿ.
ನೀನೊಂಥರ ಜಗತ್ತಲ್ಲೇ ಮಾಸ್ಟರ್ ಪೀಸ್. ಸರಿ ಕಣ್ಮುಚ್ಚು ಕಣ್ಮುಚ್ಚು ಕಣ್ಮುಚ್ಚು. ನಾನು ಹೇಳೋವರೆಗೂ ಕಣ್ಬಿಡಂಗಿಲ್ಲ. ಕೈ ಕೊಡು. ಟನ್ ಟನ್